ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯ ತಿಳಿಯುವ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಕಲರ್ಸ್ ಕನ್ನಡದಲ್ಲಿ ಹಮ್ಮಿಕೊಂಡಿರುವಂತಹ ಅನುಬಂಧ ಅವಾರ್ಡ್ ವಿಚಾರದಲ್ಲಿ ಕಲರ್ಸ್ ಕನ್ನಡವು ವಿವಿಧ ರೀತಿಯ ಧಾರಾವಾಹಿಗಳು ಮತ್ತು ಪ್ರೋಗ್ರಾಮ್ಗಳು ಮತ್ತು ರಿಯಾಲಿಟಿ ಶೋಗಳ ಮಧ್ಯದಲ್ಲಿರುವಂತಹ ಒಂದು ಬೆಸುಗೆಯ ಸಂಬಂಧವನ್ನು ಬೆಸೆಯುವಂತಹ ಈ ಚಾನಲ್ ಹಲವಾರು ರೀತಿಯ ಹೆಸರುವಾಸಿಯಾಗಿದ್ದು TRPಯಲ್ಲೂ ಕೂಡ ತನ್ನದೇ ಆದ ಒಂದು ತೂಕವನ್ನು ಉಳಿಸಿಕೊಂಡಿದೆ ಎಂದು ಹೇಳಬಯಸುತ್ತೇನೆ. ಅದರ ಜೊತೆಗೆ ಈ ಬಾರಿ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿರುವಂತಹ ಹಲವಾರು ರೀತಿಯ ಧಾರಾವಾಹಿಗಳಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಅದರಲ್ಲಂತೂ ಶ್ರೇಷ್ಠ ಮತ್ತು ತಾಂಡವನ ಮದುವೆಯ ಅವಾಂತರದಲ್ಲಿ ನೋಡಿರುವಂತಹ ಪ್ರೇಕ್ಷಕರಂತೂ ತುತ್ತ ತುದಿಯಲ್ಲಿದ್ದಾರೆ ಎಂದು ಹೇಳಬಹುದು. ಇದರ ಜೊತೆಗೆ ಅನುಬಂಧ ಅವಾರ್ಡ್ನಲ್ಲಿ ಈ ವಿಷಯದ ಬಗ್ಗೆ ಹಲವಾರು ನಟ ನಟಿಯರು ಮತ್ತು ಕಿರುತೆರೆಯ ನಾಯಕರು ಮಾತನಾಡಿದ್ದು ವಿಶೇಷವಾಗಿತ್ತು. ಇದರ ಜೊತೆಯಲ್ಲಿ ಭಾಗ್ಯ ಅಂತೂ ಫುಲ್ ಜೋಶಲ್ಲಿದ್ದದ್ದು ಎಲ್ಲರಿಗೂ ಕಣ್ಣಿಗೆ ಕಾಣುವಂತಿದ್ದು. ಇದೇ ವಿಚಾರವಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಎಲ್ಲರ ಗಮನ ಇದ್ದದ್ದು ಕುಸುಮ ಅತ್ತೆಯ ವಿಚಾರವಾಗಿ. ಅವರಿಗೆ ಈ ಬಾರಿ ಅನುಬಂಧ ಅವಾರ್ಡ್ನಲ್ಲಿ ಉತ್ತಮವಾದ ಒಂದು ಪಾತ್ರದ ವಿಚಾರದಲ್ಲಿ, ಅಂದರೆ ಮನೆಗೆದ್ದ ಅತ್ತೆ ವಿಚಾರದಲ್ಲಿ ಅವರಿಗೆ ಪ್ರಶಸ್ತಿ ದೊರೆಯುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ. ಅದರಲ್ಲಿ ಏನಾಗುತ್ತದೆ ಎಂದು ಮುಂದೆ ನೋಡಬೇಕಾಗುತ್ತದೆ. ಇದರ ವಿಚಾರದಲ್ಲಿ ಅಲ್ಲಿಗೆ ಬಂದಿರುವಂತಹ ಒಂದು ಅಜ್ಜಿಯಂತೂ ಶ್ರೇಷ್ಠ ಮತ್ತು ತಾಂಡವನ ವಿಚಾರವಾಗಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಎಂದು ಆಲ್ರೆಡಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ವಿಶೇಷವಾಗಿದೆ. ಕಲರ್ಸ್ ಕನ್ನಡವು ಈ ಪ್ರಾಮೋ ಬುಟ್ಟಂತೂ ಮೇಲಂತೂ ಜನರು ಹುಚ್ಚೆದ್ದು ಕುಣಿದಿದ್ದಾರೆ ಎಂದು ಹೇಳಬಹುದು. ಏಕೆಂದರೆ ಅವರ ಹುಚ್ಚಿಗೆ ಕಾರಣ ಈ ಸೀರಿಯಲ್ಗಳ ಮೂಲಕ ಮನ ತಲುಪಿ ಅವರ ಮನೆಯಲ್ಲೂ ಕೂಡ ಇದೇ ರೀತಿಯ ಹಲವಾರು ಕಾರ್ಯಕ್ರಮಗಳು ಮತ್ತು ಹಲವಾರು ರೀತಿಯಲ್ಲಿ ಭಾಗ್ಯನ ವಿಚಾರದಲ್ಲಿ ಮತ್ತು ಶ್ರೇಷ್ಠನ ವಿಚಾರದಲ್ಲಿ ಅವರವರೇ ಮಾತನಾಡಿಕೊಂಡಿದ್ದು ವಿಶೇಷವಾಗಿದೆ. ಇದರ ಜೊತೆಯಲ್ಲಿ ಆ ಅಜ್ಜಿ ಒಂದು ಶ್ರೇಷ್ಠನಿಗೆ ವಾರ್ನಿಂಗ್ ಕೊಟ್ಟದ್ದು ಎಲ್ಲರಿಗೂ ಹುಬ್ಬೇರಿಸುವಂತೆ ಮತ್ತು ನಗೆಗಡಲಿನಲ್ಲಿ ತೇಲುವಂತೆ ಮಾಡಿದ್ದು ವಿಶೇಷವಾಗಿತ್ತು. ಏಕೆಂದರೆ ಏನಮ್ಮ ಶ್ರೇಷ್ಠ, ಇನ್ನೂ ನೀನು ತಾಂಡವನ ಬಿಟ್ಟಿಲ್ವಾ? ಇದೇ ನಿನಗೆ ಕೊನೆಯ ಲಾಸ್ಟ್ ವಾರ್ನಿಂಗ್ ನಾನು ಕೊಡ್ತಿರೋದು. ಇದರಿಂದ ಭಾಗ್ಯಳ ಸಂಸಾರ ನೀನು ಹಾಳು ಮಾಡಬೇಡ ಎಂದು ಹೇಳಿದ್ದರಿಂದ ಅಲ್ಲಿನ ನೆರೆದಿದ್ದ ಅಲ್ಲಿಯ ಸೆಲೆಬ್ರಿಟಿಗಳು ಮತ್ತು ಕಿರುತೆರೆಯ ನಟ ನಟಿಯರಂತೂ ಅವರು ನೋಡಿ ಫುಲ್ಲು ನಕ್ಕಿದ್ದು ವಿಶೇಷವಾಗಿದೆ. ಅದರ ಜೊತೆಗೆ ಈ ವಿಚಾರದಲ್ಲಿ ಭಾಗ್ಯ ಅಂತೂ ಹೇಳಿದ್ದು ವಿಶೇಷವಾಗಿತ್ತು. ಏನೆಂದರೆ, ಅಜ್ಜಿ ನಾನು ಮೋಸ ಹೋಗ್ಬಿಟ್ಟಿದ್ದೇನೆ ಅಜ್ಜಿ ಎಂದು ಹೇಳಿದ್ದು ಇನ್ನೂ ಹಲವರ ನಗುಗೆ ಕಾರಣವಾಯಿತು. ಮತ್ತು ಈ ವಿಚಾರದಲ್ಲಿ ಶ್ರೇಷ್ಠ ಅಂತೂ ನಾರ್ಮಲ್ ಲೈಫಲ್ಲಿ ಅವರು ತುಂಬ ಸಾಫ್ಟ್ ಅಂತ ಕಾಣುತ್ತದೆ. ಅದರ ಜೊತೆಗೆ ಅವರು ಹೇಳಿದ್ದೇನೆಂದರೆ, ನಾನು ನೆಗೆಟಿವ್ ಪಾತ್ರವನ್ನು ಒಪ್ಪಿಕೊಂಡದಕ್ಕೆ ನನಗೆ ಹೆಚ್ಚು ಖುಷಿಯಾಗಿದೆ. ಏಕೆಂದರೆ ಈ ಧಾರಾವಾಹಿ ಮೂಲಕ ನಾನು ಅತಿ ಹೆಚ್ಚು ಮನೆಗಳಿಗೆ ಮತ್ತು ಆ ಮನದಲ್ಲಿರುವ ಮನಸ್ಸುಗಳಿಗೆ ರೀಚ್ ಆಗಿದ್ದೇನೆ. ನೆಗೆಟಿವ್ ಪಾಸಿಟಿವ್ ಅನ್ನೋದು ಎರಡರಲ್ಲೂ ಇದ್ದೇ ಇದೆ. ಯಾಕಂದರೆ ಈ ಪಾತ್ರ ಅಷ್ಟು ತೂಕವಾಗಿದ್ದು ಎಂದು ನಿರ್ದೇಶಕರು ನನಗೆ ಹೇಳಿದ್ದುಂಟು. ನಾನು ವಿವಿಧ ರೀತಿಯ ಹಲವಾರು ರೀತಿಯ ಪಾತ್ರಗಳನ್ನು ಮತ್ತು ತೆಲುಗಿನಲ್ಲೂ ನಟಿಸಿದ್ದು, ಆದರೆ ನನ್ನ ಕನ್ನಡ ಮತ್ತು ನಾನು ಬೆಂಗಳೂರನ್ನು ಆಗಿರುವ ಕಾರಣ ನನಗೆ ಈ ಜನರ ಪ್ರೀತಿ ಸಿಕ್ಕಿದ್ದು ವಿಶೇಷ ಎಂದು ಹೇಳಿಕೊಂಡಿದ್ದಾರೆ. ಹಾಗೆಯೇ ತಾಂಡವ್ ಕೂಡ ಈ ವಿಚಾರದಲ್ಲಿ ತುಂಬ ನಕ್ಕಿದ್ದು ಮತ್ತು ಲಕ್ಷ್ಮಿ ಕೂಡ ಲಕ್ಷ್ಮಿ ಮತ್ತು ಭಾಗ್ಯ ಇಬ್ಬರು ಕೂಡ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೂ ನಮ್ಮ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.